ಹೇಗಿದೆ? ನೀನು ಹೇಳ್ಕೊಡು ಸರ್. ಚುನಾವಣೆ ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗೋದು ಇದುವರೆಗೂ ಬ್ಯುಸಿನೇ ಐತೆ. ನಮ್ಮದು ಹೈಯೆಸ್ಟ್ ಈ ಬೂತ್ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬರುತ್ತದೆ. ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ನಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಯಾವುದು ತೊಂದರೆ ಇಲ್ಲ ಸರ್, ಚೆನ್ನಾಗಿ ನಡೆದಿದೆ, ಏನು ಸಮಸ್ಯೆ ಇಲ್ಲ. ನಮ್ಮ ಬೂತ್ನಲ್ಲಿ ವೋಟಿಂಗ್ ಚೆನ್ನಾಗಿದೆ, ಸಂತೋಷದ ವಿಚಾರ. ಮೈತ್ರಿ ಬಗ್ಗೆ ಜನ ಏನು ಹೇಳ್ತಾರೆ? ಮೈತ್ರಿ ಬಗ್ಗೆ ಸರ್, ಮೈತ್ರಿ ಇದು ಹೊಸ ವಿಚಾರ ಏನಲ್ಲ, ಇದು ನಡೀತಾನೆ ಇರ್ತದೆ. ಈ ಕಡೆ ಆ ಕಡೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ತಾರೆ. ಮೇನ್ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು, ಅದನ್ನ ಖಂಡಿತ. ಯಾಕೆಂದ್ರೆ ಅನುಭವಸ್ಥರವರು, ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಅವ್ರ ಮಕ್ಕಳು ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇದರಲ್ಲಿ ಯಾವುದೇ ಏನು ತೊಂದರೆ ಆಗಲ್ಲ. ಪಬ್ಲಿಕ್ಕು ಅವ್ರ ಕೈ ಜೋಡಿಸ್ಕೊಂಡಾಗ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಆಗ್ತದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್, ಏನು ಸಮಸ್ಯೆ ಇಲ್ಲ. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿತವೆ ಅನ್ನೋದು ನಾಯಕರ ಒಂದು ಸ್ಪಷ್ಟ ಇದೆ. ಸೊ ಏನಿಲ್ಲ, ಇದು ಗ್ಯಾರಂಟಿ ಯೋಜನೆಗಳು ಈಗ ಕಳೆದ 10 ತಿಂಗಳಾಗಿದೆ ಅನ್ಸುತ್ತೆ ಎಲ್ಲ ಬಂದು. ಅದವರು ಜನ ನೋಡಿದ್ದಾರೆ ಸರ್. ಯಾರೊಬ್ರು ಅವ್ರಿಗೆ ಕೊಟ್ಟಂತ ಗ್ಯಾರಂಟಿಯಿಂದ ನಾವು ಓಟ್ ಹಾಕ್ತೀವಿ ಅಂತ ಆಗ್ಲಿ, ಅವ್ರು ಕೊಟ್ಟಿರೋ ನಮ್ಗೆ ಅನುಕೂಲ ಆಗುವಂತಾಗಲಿ ಯಾರಿಲ್ಲ. ಕೆಲವರು ಹೆಣ್ಮಕ್ಳು ತುಂಬಾ ವಿದ್ಯಾವಂತರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ಇದ್ರ ಅವಶ್ಯಕತೆ ಇರಲಿಲ್ಲ, ಇದರಿಂದ ದೇಶ ದಿವಾಳಿ ಆಗುತ್ತೆ, ಇದು ಬೇಕಿರಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಪಾಪ ಅಮಾಯಕರು ಗೊತ್ತಿರಲ್ಲ, ಫ್ರೀ ಕೊಟ್ರೆ ಯಾರು ಬೇಡ ಅನ್ನಲ್ಲ. ಅದು ಅಷ್ಟು ಏನು ಸ್ಪಷ್ಟ ಕಾಣಿಸ್ತಾ ಇಲ್ಲ ಅಂತೇಳಿ ಯಾರು ಕೆಲವು ಹೆಣ್ಮಕ್ಳು ಹೋಗ್ತಾ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಿಕೆ ಚಿದಾನಂದ ಮೂರ್ತಿ ಅಂದ್ಬಿಟ್ಟು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್. ಸೊ ಹೇಗಿದೆ ರೆಸ್ಪಾನ್ಸ್? ಈ ವರ್ಷದ ಚುನಾವಣೆ 24 ಚುನಾವಣೆ ನಮ್ಮ ವಿಧಾನಸಭೆ ಚುನಾವಣೆ ಥರ ಜನ ಈ ಭಾಗ್ಯಗಳಿಗೆ ಮಾರು ಹೋಗದೆ ದೇಶದ ಅಭಿವೃದ್ಧಿ ಕಡೆ, ದೇಶನ ಕಾಪಾಡೋಂಥ ವ್ಯಕ್ತಿ ಯಾರಾದರೂ ಒಬ್ಬರಿದ್ದರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ಎಲ್ಲ ಸಣ್ಣ ಮಕ್ಕಳಿಂದಲೂ ದೊಡ್ಡವ್ರವರೆಗೂ ಗೊತ್ತಿರ್ತಕ್ಕಂಥದ್ದು. ಆದ್ದರಿಂದ ಪ್ರತಿ ಜನ ಏನು ಇವತ್ತು ಭಾಗ್ಯಗಳು ನಮ್ಗೆ ಇಲ್ದಿದ್ರೂ ಪರವಾಗಿಲ್ಲ, ನಾವು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕಬೇಕು. ಇಲ್ಲಿ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿಗಳು ನಿಂತಿದ್ರೂ ಪರವಾಗಿಲ್ಲ, ನಾವು ದೇಶಕ್ಕೋಸ್ಕರ ಮೋದಿಯವರ ಹೆಸರು ಉಪಯೋಗಿಸ್ಕೊಂಡೇ ನಾವು ಓಟ್ ಹಾಕಬೇಕಂತೇಳಿ ತೀರ್ಮಾನ ಮಾಡ್ಕೊಂಡು ಓಟ್ ಹಾಕ್ತಾಯಿದ್ದಾರೆ. ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಎಲ್ಲ ಕಡೆಯೂ ನಾವು ಓಡಾಡ್ಕೊಂಡು ಸ್ಪಂದಿಸಿರ್ತಕ್ಕಂಥ ಪ್ರಕಾರ ಎಲ್ಲ 75%, 100ಕ್ಕೆ 75% ನಮ್ಮ BJP ಓಡಿದೆ ಎಲ್ಲ ಕಡೆ. ಮೋದಿಯವರ ಹೆಸರೇ ಸಾಕು ನಮಗೆ 75% ಓಡಿದೆ. ಹಾಗಾಗಿ ಎಲ್ಲ ಬೂತ್ನಲ್ಲೂ ಬಹಳ 25% ಪಾಪ ಅವ್ರಿಗೆ ಬಿಟ್ಟಿದ್ವಿ, ಭಾಗ್ಯಗಳು ಬಿಟ್ಟಿರೋದು 25% ನಾವು ಬಾಕಿ ಹಾಕೊಂಡಿದ್ದೀವಿ. ಈ ರೀತಿ ನಡೀತಿದೆ. ಈ ಒಂದು ಭಾಗದಲ್ಲಿ ಎಷ್ಟು ಜನ ಏನು ಯಾರೇ ಬಂದು ಸ್ಪಂದಿಸಿ ಕೇಳಿದ್ರು ಅಷ್ಟೇ ಕೂಡ ಪ್ರತಿ ಜನನೂ ಕೂಡ ಅದನ್ನೇ ಹೇಳ್ತಾರೆ, ನಮಗೆ ಯಾವ ಭಾಗ್ಯನೂ ಬೇಡ, ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ. ದೇಶ ಉಳಿಬೇಕು, ನರೇಂದ್ರ ಮೋದಿ ಗೆಲ್ಲಬೇಕು. ಈ ಒಂದು ಭಾವನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಜನ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಬಹಳ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಪ್ರತಿ ಬೂತಲ್ಲೂ ಕೂಡ 75% ವೋಟನ್ನು ನಾವು ಹಾಕ್ತಾಯಿದ್ವಿ. ಜನ ವಾಲಂಟ್ರಿಯಾಗಿ ಮಾಡ್ತಾಯಿದ್ದಾರೆ, ವಾಲಂಟ್ರಿ ಮಾಡ್ತಾವೆ. ನಾವೇ ವಾಲಂಟ್ರಿ ಏನು ಅವ್ರಿಗೆ ಹೇಳಂಗೆ ಇಲ್ಲ, ನಾವೇ ಆಗ್ತೀವಣ್ಣ, ನಾವು BJPಗೆ ಆಗ್ತೀವಿ ಅನ್ನತಕ್ಕಂಥ ರೆಸ್ಪಾನ್ಸ್ ಎಲ್ಲ ಗೊತ್ತಿದೆ. ಆ ರೀತಿಯಾಗಿ ಜನ ಭಾಳಷ್ಟು ಉತ್ಸುಕರಾಗಿ ಓಟ್ ಹಾಕ್ತಾವ್ರೆ. ನಮ್ಮ ಪಕ್ಷ ಖಂಡಿತ ಎಲ್ಲ 28ಕ್ಕೆ 28 ನಮ್ಮ ಕ್ಷೇತ್ರ, ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ವಿಶ್ವಾಸ ಎಲ್ಲರಲ್ಲೂ ಐತೆ. ಅದು ನಾವು ಮೋದಿಯವರಿಗೆ ನಮ್ಮ ರಾಜ್ಯದ ಕೊಡುಗೆಯಾಗಿ 28 ಸೀಟನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅಂಥ ಹಿಂದೆ ಒಂದೇ ಪಕ್ಷ ಏಕಾಂಗಿಯಾಗಿ ತೋರಿಸಿ 27 ಬಾಚ್ ಹಾಕೊಂಡಿದ್ದಂಥದ್ದು ಇವತ್ತು 2 ಪಕ್ಷ ಸೇರಿ 28 ಸೀಟ್ ಗೆಲ್ಲೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳು ತಮ್ಮ ಹೆಸರು ಸರ್? ಪ್ರಭುದೇವಂತ, ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಪ್ರತಿಕ್ರಿಯೆ ಹೇಗಿದೆ ಸರ್? ಚುನಾವಣೆ ಎಲ್ಲರೂ ಜನರು ಅವರೇ ಬಂದು ಎಲ್ಲ ಓಟ್ ಹಾಕ್ತಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾವ್ರೆ. ಚೆನ್ನಾಗಿ ರೆಸ್ಪಾನ್ಸ್ ಐತೆ. ನಮ್ಮೂರಲ್ಲಿ ಚೆನ್ನಾಗಿ ಒಂದು ಪರ್ಸೆಂಟೇಜಲ್ಲಿ ಓಟ್ ಆಗ್ತದೆ, ಒಂದು 95% ತನಕ ಓಟ್ ಆಗ್ತದೆ. ಮತ್ತೆ ಶಾಸಕರ ಕಾರ್ಯ ಮತ್ತೆ ಸರ್ಕಾರದ ಕಾರ್ಯ ಏನು ಯೋಜನೆಗಳು ಜನರಿಗೆ ತಲುಪಿದೆ ಅಂತಾರೆ. ಸೊ ಏನು ಹೇಳ್ತಾರೆ ಸರ್? ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ 2,000 ರೂಪಾಯಿ ಹಣದೊಂದು, ವಿದ್ಯುತ್ ಫ್ರೀ ಕೊಟ್ಟಿರೋದ್ರೊಂದು, ಬಸ್ಸು ಫ್ರೀ, ಮಹಿಳಾ ಫ್ರೀ ಓಡಾಡ್ತಿರೋದು, ಅಕ್ಕಿ 10 kg ಅಕ್ಕಿ ಕೊಟ್ಟಿರೋದು, ಅವೆಲ್ಲ ಯುವ ನಿಧಿ ಎಲ್ಲ ಕೊಟ್ಟಿರೋದ್ರಿಂದ ಸರ್ಕಾರ MLA ಎಲೆಕ್ಷನ್ಗೆ ಹೇಳಿತ್ತು, ಓಟ್ ಹಾಕಿದ್ರು. ಈಗ ಕೊಟ್ಟವ್ರೆ, ಅದಕ್ಕೋಸ್ಕರ ಅನ್ನೋದು ಜನ ಓಟ್ ಹಾಕ್ತಾರೆ. ಆಮೇಲೆ ನಮ್ಮ ಶಾಸಕರು ಹೆಚ್ಚಿನ ರೀತಿ 1000 ಕೋಟಿ ಅನುದಾನ ತಂದಿರೋದ್ರಿಂದ ಪ್ರತಿ ಹಳ್ಳಿಗೂ ಟಾರ್ ಕೆಲಸ, ಕಾಂಕ್ರೀಟ್ ಕೆಲಸ, ಮೋರಿ ಕೆಲಸ ಎಲ್ಲ ತಲುಪ್ತಾ ಐತೆ. ಆದ್ರಿಂದ ಜನ ಎಲ್ಲ ಓಟ್ ಹಾಕ್ತವ್ರೆ. ಗ್ಯಾರಂಟಿ ಅಂತೂ ನಮ್ಮ ಗೊಳ್ಳಳ್ಳಿ ಭಾಗ, ನೆಲಮಂಗಲ ಭಾಗ ಎಲ್ಲ 95ರಿಂದ 100 ಭಾಗ ತನಕ ಗ್ಯಾರಂಟಿ ಫಲಾನುಭವಿಗಳು ಅವ್ರೆ.
ಅವ್ರು ಅದಕ್ಕೆ ಓಟ್ ಹಾಕ್ತಾರೆ. ತಮ್ಮ ಕಿರಣ್ ಚಿಡಿ ಅಂತ. ಸರ್ ಹೇಳಿ ಸರ್. ಯಾವ ಥರ ಸರ್ ಇರೋದು ಲೆಕ್ಕಾಚಾರವಾಗಿ ಬಡಬಗ್ಗರಿಗೆ ಕಾಂಗ್ರೆಸ್ಸೇ ಆಗ್ತಾ ಇರೋದು. ಬಿ ಜೆ ಪಿ ಎಲ್ಲ ಬರೋ ಬಾಯಿ ಮಾತಾಡ್ತಾರೆ ಅಷ್ಟೇ, ಯಾವುದೊಂದು ಒಳ್ಳೇದು ಮಾಡಿಲ್ಲ. ನೆನಮಂಗಲದಲ್ಲೇ ಆಗಲಿ ಬೇರೆ ಕಡೆನೇ ಆಗಲಿ ಕಾಂಗ್ರೆಸ್ಸೇ ಎಲ್ಲ ಒಳ್ಳೇದು ಮಾಡ್ತಾ ಇರೋದು. ಕಾಂಗ್ರೆಸ್ಸೇ ಬರಬೇಕು, ನಾವೆಲ್ಲ ಕಾಂಗ್ರೆಸ್ಗೆ ಆಗ್ತಾ ಇರೋದು. ಪ್ರತಿಯೊಬ್ಬರೂ ಓಟ್ನ ಮಿಸ್ ಮಾಡ್ದಂಗೆ ಕಾಂಗ್ರೆಸ್ಗೆ ಹಾಕೋದು ತುಂಬ ಅಭಿಮಾನವಾಗಿ ನಿಮ್ಮ ಕಳ್ಕಳೆಯಿಂದ ಕೈ ಮುಗಿದು ಕೇಳ್ತೀನಿ. ಕಾಂಗ್ರೆಸ್ಗೆ ಹಾಕಿ ಮರಿಬೇಡಿ, ಅಸಹ್ಯ ಗುರುತು. ಅದನ್ನು ಮರೆತು ನೀವು ನಿರಾಸರಾಗಬೇಡಿ, ಮೋಸ ಹೋಗಬೇಡಿ. ಬರೇ ಮೋದಿ ಹೇಳಿ ಸರ್ಕಾರದಿಂದ ಗ್ಯಾರಂಟಿ ತಲುಪ್ತಾ ಇದೆ. ಅದರಿಂದ ನೀವೆಲ್ಲ ಕಾಂಗ್ರೆಸ್ಗೆ ಹಾಕಿ. ನಾವೆಲ್ಲ ಕಾಂಗ್ರೆಸ್ಗೆ ಹಾಕಬೇಕು, ಬೇರೆದಕ್ಕೆ ಹಾಕೋಕೆ ಹೋಗಬೇಡಿ ದಯವಿಟ್ಟು. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ನೆನಮಂಗಲ. ಸರ್, ಇವಾಗೇನು ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ನಡೀತಾ ಇದೆ, ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಕಾಂಗ್ರೆಸ್ ಪರ ಜನಗಳ ಒಲವಿದೆ. ಯಾಕೆಂತಂದರೆ ಈ 5 ಗ್ಯಾರಂಟಿಗಳನ್ನ ನೀವು ಕೇಳಿರಬೇಕು. ಅದರಲ್ಲೂ ಮಧ್ಯಮ ವರ್ಗದವ್ರಿಗಂತೂ ತುಂಬ ಅನುಕೂಲ ಆಗೋವಂಥ ಗ್ಯಾರಂಟಿಗಳು. ಪ್ರತಿನಿತ್ಯ ಒಂದು 50ರಿಂದ 60 ಲಕ್ಷ ಶಕ್ತಿಜಯ ಯೋಜನೆಯಲ್ಲಿ ಜನ ಓಡಾಡ್ತಾರೆ ಬಸ್ಸಲ್ಲಿ, ಆಗ್ಬೋದಾ? ಹಂಗಾಗಿ ಅನ್ನಭಾಗ್ಯ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಈ 5 ಗ್ಯಾರಂಟಿಗಳೇ ನಮ್ಮ ರಕ್ಷಾರಾಮಯ್ಯವರ ಗೆಲುವಿಗೆ ಒಂದು ಮುನ್ನುಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಆನಂದ್ ಅಂತ ಹೇಳಿ, ನಗರಸಭೆ ಸದಸ್ಯ ಇದ್ದೀನಿ, 5ನೇ ವಾರ್ಡ್. ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ನಮ್ಮ ಶ್ರೀನಿವಾಸಣ್ಣನವರು. ಇವರು ಮಾಡಿದಂಥ ಕೆಲಸ ನೋಡಿ ಜನರು ಅವರೇ ಪ್ರೇರೇಪಿತರಾಗಿ ಸದಾ ಅವರೇ ನಿಂತ್ಕೊಂಡು ನಮ್ಮ ಮತ ಕೊಡ್ತಿದ್ದಾರೆ. ಇವರ ಮಾಡುವಂಥ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಬಸ್ ಯೋಜನೆ ಇರ್ಬೋದು, ಕರೆಂಟ್ ಯೋಜನೆ ಇರ್ಬೋದು, ಮತ್ತು ರೇಷನ್ ಕಾರ್ಡ್ ವ್ಯವಸ್ಥೆ ಇರ್ಬೋದು, 2,000 ರೂಪಾಯಿ ದುಡ್ಡು ಕೊಡುವಂಥ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದರೆ ಹೆಣ್ಣು ಮಕ್ಕಳು ಮುಂದೆ ಬಂದ ಎಲ್ಲ ಸೌಲಭ್ಯಗಳು ಕೊಟ್ಟು ಜನರು ಅಭಿವೃದ್ಧಿಯ ಹರಿಕಾರ ಎನಿಸ್ತಾರೆ ನಮ್ಮ ಶ್ರೀನಿವಾಸ ಅವರಿಗೆ, ನಮ್ಮೆಲ್ಲರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಂಗರಾಜು, ರಾಯನಗರದ ಮುಖಂಡ.